ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳು. ಶರಣಾಗದಿದ್ದರೆ ಇರಾನ್ನ ಸರ್ವನಾಶ ಖಚಿತ, ಡೊನಾಲ್ಡ್ ಟ್ರಂಪ್ ಗುಡುಗು. ಮತ್ತೆ ಹೆಚ್ಚಾಯಿತು ಗೃಹ ಬಳಕೆಯ ಸಿಲಿಂಡರ್ಗಳ ಬೆಲೆ, ಮೋದಿ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ. ನಿಮ್ಮ ಕೆಲಸ ಎಷ್ಟಿದೆ ಅಷ್ಟನ್ನು ನೋಡ್ಕೊಳ್ಳಿ, ಟ್ರಂಪ್ ವಿರುದ್ಧ ನಟ ಕಮಲ್ ಹಾಸನ್ ವಾಗ್ದಾಳಿ. ಬೆಂಗಳೂರಿನಲ್ಲಿ 3ನೇ ವರ್ಷದ ಸೈಬರ್ ಅಪರಾಧ ತನಿಖಾ ಶೃಂಗ, ಗೃಹ ಸಚಿವ ಪರಮೇಶ್ವರ್ ಉದ್ಘಾಟನೆ. ಇಮ್ರಾನ್ ಖಾನ್ ಪರ ಪ್ರತಿಭಟನೆ ವೇಳೆ ಹಿಂಸಾಚಾರ, 47 ಮಂದಿಗೆ 10 ವರ್ಷ ಜೈಲು ಶಿಕ್ಷೆ ವಿಧಿಸಿದ ಕೋರ್ಟ್. ರಾಷ್ಟ್ರಪತಿಗೆ ಸ್ಥಾಪಿಸಿದ ಶೌಚಾಲಯದಲ್ಲಿ ನೀರಿಲ್ಲ ಎಂದು ವಿವರಣೆ ಕೇಳಿದ ಕೇಂದ್ರ. ಅವಕಾಶ ಸಿಕ್ಕರೆ ಮತ್ತೆರಡು ಬಜೆಟ್ ಮಂಡಿಸುವೆ, ಹೈಕಮಾಂಡ್ ಬಿಡು ಅಂದ್ರೆ ಬಿಡ್ತೀನಿ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಲೋಕಾಯುಕ್ತ ದಾಳಿ ಕಾರ್ಯಾಚರಣೆ, ಬಿಡಿಎ ಅರಣ್ಯಾಧಿಕಾರಿ ಬಳಿ 3.8 ಕೋಟಿ ಅಕ್ರಮ ಆಸ್ತಿ ಪತ್ತೆ. ರಾಜ್ಯ ಸರ್ಕಾರದ ಬಂಡವಾಳ ವೆಚ್ಚ ಏರುಹಾದಿಯಲ್ಲಿ, 1.12 ಲಕ್ಷ ಕೋಟಿ ಆಗುವ ಸಾಧ್ಯತೆ. ರಾಜ್ಯದ ಬಂಡವಾಳ ವೆಚ್ಚವು ಪ್ರತಿ ಆರ್ಥಿಕ ವರ್ಷದಲ್ಲಿಯೂ ಏರಿಕೆ. ಇಂದು ಭಾರತ ನ್ಯೂಜಿಲೆಂಡ್ ಹಣಾಹಣಿ, ಸಬರಮತಿ ತಟದಲ್ಲಿ ಸಾಮ್ರಾಟರು ಯಾರು? ರಾಜ್ಯದ ಸಾಲಕ್ಕೆ 5 ವರ್ಷಗಳಲ್ಲಿ ಕಟ್ಟುವ ಬಡ್ಡಿಯೇ 3.8 ಲಕ್ಷ ಕೋಟಿ. ಬಂಡವಾಳ ವೆಚ್ಚ, ದೀರ್ಘಕಾಲೀನ ಯೋಜನೆಗಳಿಗಾಗಿ ಹೆಚ್ಚುತ್ತಿದೆ ಸಾಲದ ಪ್ರಮಾಣ. ಪಶ್ಚಿಮ ಏಷ್ಯಾ ಸಂಘರ್ಷ, 52 ಭಾರತೀಯರು ವಾಪಸ್, ವಿದೇಶಾಂಗ ಸಚಿವಾಲಯ ಹೇಳಿಕೆ. ಮಾಹಿತಿ ಹಕ್ಕು ಕಾಯ್ದೆ ನಿಯಮ ಉಲ್ಲಂಘನೆ, ಬಿಡಿಎ ಅಧಿಕಾರಿಗಳಿಗೆ 1.25 ಲಕ್ಷ ದಂಡ. ಬಂಟ್ವಾಳದ ನಾರಾಯಣ ಮೇಷ್ಟ್ರು ಸ್ಕಾಲರ್ಶಿಪ್ ಯಾತ್ರೆ, ವಿದ್ಯಾಸಂಸ್ಥೆಗಳಿಗೆ ಭೇಟಿ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಗ್ಗೆ ಮಾಹಿತಿ ನೀಡಿ ಅರ್ಜಿ ಹಾಕಿಸುವ ಇವರ ಸಾಮಾಜಿಕ ಕಾರ್ಯಕ್ಕೆ ಜನರ ಮೆಚ್ಚುಗೆ. ಎಸ್ಟಿಗೆ ಶೇಕಡ 7 ಮೀಸಲಾತಿ, ರಾಜ್ಯ ಸರ್ಕಾರಕ್ಕೆ ಮಾರ್ಚ್ 31 ಗಡುವು ಎಂದು ಮಾಜಿ ಸಂಸದ ಉಗ್ರಪ್ಪ ಒತ್ತಾಯ. ಸಂಡೂರಿನಲ್ಲಿ 702 ಎಕರೆ ಕಾಡಲ್ಲಿ ಎನ್ಎಂಡಿಸಿ ಅದಿರು ಹುಡುಕಾಟ, ದೋಣಿಮಲೈನಲ್ಲಿ ಶೋಧ ಕಾರ್ಯಾಚರಣೆಗೆ ಅನುಮತಿ.